ನಾವು ನಮ್ಮ ಊರಾಗ ಅದೀವಿ ಲಕ್ಕುಂಡ್ಯಾಗ. ನಾ ಎಲ್ಲ ತೋರಿಸ್ತೀನಿ, ನಾವೆಲ್ಲ ಹೋಗ್ತೀವಿ, ಏನೇನೈತೆ ಅಂತ ಹೇಳಿ. ಸೊ ಇವತ್ತೆಲ್ಲ ನಮ್ಮ ಊರೆಲ್ಲ ತೋರಿಸ್ತೀನಿ. ಇದು ಬಸ್ತಿ ಗುಡಿ ಅಂತಾರ, ಲಕ್ಕುಂಡಿ ಇದು ಫೇಮಸ್ ಐತಿ. ಆಮೇಲೆ ಆವಾಗಿನ ಹಳೆ ಕಾಲದೆಲ್ಲ ಇಲ್ಲಿ ಆಳಿದ್ರಂತ, ಅವನ್ನೆಲ್ಲ ಇಲ್ಲಿ ಹಿಂಗೆ ಇಟ್ಟಾರ. ಮ್ಯೂಸಿಯಮ್ ಇದು. ಈಕಿ ದೀಪು ಅಂಥೇಳಿ ನೀನು ತೋರಿಸಿದ್ವಲ್ಲ, ಆಕಿ ಅದು ನಮ್ಮ ಅಕ್ಕನ ಮಗಳಾಕಿ ದೀಪು ಅಂಥೇಳಿ. ಅವ ನಾಗು ಅಂಥೇಳಿ ತಮ್ಮ. ಸೊ ಇದು ಹೋಗಾಕತ್ತಿದ್ವಿ, ಅಲ್ಲೆಲ್ಲ ಹಾಕಿದ್ರು. ಆಮೇಲೆ ಇಲ್ಲೆಲ್ಲ ಅವ್ರು ಹೊರಗೆ ಹೊಂಟಿದ್ರು. ನಾನು ಅವ್ರಿಗೆ ಹಾಯ್ ಹೆಣ್ಗುಟ್ಲೆ ಅವ್ರು ಹಾಯ್ ಹೇಳಿದ್ರು, 3 ಜನ ಹುಡುಗರು. ಇಲ್ಲೆಲ್ಲ ಹಿಂಗೆ ಗ್ರೀನ್ ಎಲ್ಲ ಗಾರ್ಡನ್ ಎಲ್ಲ ಐತಿ. ಆಮೇಲೆ ಹಿಂಗೆ ಅದನ್ನ ಕ್ಲೀನ್ ಮಾಡಿಲ್ಲ ಅವರು, ಹಂಗೆ ಹುಲ್ಲದು ಬೆಳೆದಾವು. ಯಾಕಂದ್ರೆ ಈ ಕೋವಿಡ್ ಸಲುವಾಗಿ ಯಾರೂ ಇಲ್ಲಿ ಕ್ಲೋಸೇ ಆಗಿತ್ತು, ಯಾರಿಗೂ ಅಲೋವ್ ಇದ್ದಿದ್ದಿಲ್ಲ. ಈಗ ಬಿಟ್ಟಾರ, ಆದ್ರೆ ಕ್ಲೀನ್ ಮಾಡಿರಿನ. ನಾನು ಮುಂದೆ ವೀಡಿಯೋನಾಗ ಹಾಕ್ತೀನಿ. ಗಾರ್ಡನ್ದು ಅದು ಐತಿ, ಅದ್ರೊಳಗೆ ಅವ್ರು ಜಾಸ್ತಿ ಇದು ಮಾಡಿಲ್ಲ. ಇವ್ರು ನೋಡೋಕದು ಬಂದವರು ಊರಿಂದ. ಸೊ ಇದು ಅದ್ರದ್ದು ಬಸ್ತಿ ಗುಡಿ ಅಂತ ಹೇಳಿದ್ದು ಭಾಳ ಹಳೇದು. ಮತ್ತು ಎಲ್ಲ ಭಾಳ ಜನ ಬರ್ತಾರೆ ನೋಡೋಕೆ, ಬೇರೆ ಹೊರ ದೇಶದಿಂದ ಎಲ್ಲನೂ ಬರ್ತಾರೆ ನೋಡೋಕೆ. ಇದು ಅತ್ತಿಮಬ್ಬಿ ಆಳಿದಂಥ ಸ್ಥಳ. ಸೊ ಇದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಗೈಡ್ ತೊಗೊಂಡಿದ್ವಿ ಅದ್ರ ಬಗ್ಗೆ ಹೇಳೋಕ್ಕೆಲ್ಲ. ಅವರೆಲ್ಲ ಹೇಳಿದರು ಏನೇನು ಹೆಂಗೆ ಅದಾವೆ ಅಂತೇಳಿ. ಆಮೇಲೆ 101 ಗುಡಿ ಎಲ್ಲ ಅದಾವೆ, ಆಮೇಲೆ ಬಾವಿ ಎಲ್ಲ ಅದಾವು. ಅವರೆಷ್ಟೇ ಏನು ಅಂತೆಲ್ಲ ಅವರೆಲ್ಲ ಹೇಳ್ತಾರೆ. ನೀವು ಅದನ್ನು ಗೊತ್ತಾಗುತ್ತೆ ನಿಮ್ಗೆ ಸ್ಟೋರಿ ಏನೇನು ಅಂಥೇಳಿ. ಇಲ್ಲಿ ಕಂಬ ಎಲ್ಲ ಅದಾವಲ್ಲ, ಅವು ಭಾರಿ ಕೋಲ್ಡ್ ಇದ್ದು, ಬ್ಲ್ಯಾಕ್ ಸ್ಟೋನು. ಇಲ್ಲಿ ಭಾರಿ ತಂಪಂದ್ರೆ ತಂಪೆಲ್ಲ ಇತ್ತದು. ಮುಟ್ಟು ನೋಡಿದ್ದೆ ನಾನು, ಭಾರಿ ತಂಪಿತ್ತು. ಹಳೆ ಕಾಲದ್ದಲ್ಲ, ಸೊ ಎಲ್ಲ ಮಸ್ತೆಲ್ಲ ಇಟ್ಟಾರ ಅವರು. ಅವ್ರು ನಮ್ಮ ಬಗ್ಗೆ ಎಲ್ಲ ಕೇಳಾಕತ್ತಿದ್ರು. ಇಲ್ಲೇ ಇದು ಮಹಾವೀರ್ ಬಸ್ತಿ. ಈ ಸದ್ಯ ಇದನ್ನು ಬ್ರಹ್ಮಜಿನಾಲೆ ಅಂತ ಕರೀತಾರೆ. ಈ ಶಾಸನದಲ್ಲಿ ಶ್ರೀಮ ಲಕ್ಕಿ ಗುಣಡಿಯೂರಡೆ ಅಂತ ಬರೀತಾರೆ. ಶ್ರೀರಾಮಚಂದ್ರ ದತ್ಯಾಗ್ರಹಾರ ಅಂತ ಹೇಳ್ತಾನೆ. ಇಲ್ಲಿ ಗುಣನಿಧಿ ಕೇಶವನ ಆಳ್ವಿಕೆಯಲ್ಲಿ ಬಲಿಮಜೇಮಯ ಜೈನ್ ಬಸ್ತಿಯನ್ನು, ಮಹಾವೀರ್ ಬಸ್ತಿಯನ್ನು ಕಟ್ತಾನೆ. ಜೈನರು ಬ್ರಾಹ್ಮಣರು ಅನ್ಯೋನ್ಯವಾಗಿರ್ತಾರೆ. 12ನೇ ಶತಮಾನದಲ್ಲಿ ಜೈನರು ಮತ್ತು ಬ್ರಾಹ್ಮಣರ ಮಧ್ಯೆ ಸಂಘರ್ಷ ಆಗಿ ಮೂಲ ಮೂರ್ತಿ ಮಹಾವೀರ್ ಮೂರ್ತಿ ಒಡೆದು ಹಾಕ್ತಾರೆ. ನಂತರ ತಕ್ಷಣ ಕಲ್ಯಾಣ ಪಟ್ಟಣದಿಂದ ಅರಸ ಬಂದು ಮತ್ತು ಜೈನನ ಬ್ರಾಹ್ಮಣರನ್ನ ಸೇರಿಸಿ ಪೂಜೆಗೆ ಅನುವು ಮಾಡಿಕೊಡಿ ಅಂತ ಹೇಳಿದಾಗ ಜೈನರು ಜೈನ ಮೂಲ ಸಂಘದ ಅವಗಣದಿಂದ ಒಳಗಡೆ ಇದ್ದಂಥ ಮಹಾವೀರ್ ಮೂರ್ತಿಯನ್ನು ರುಂಡಾಕಟ್ಟು ಮಾಡಿದ್ದು, ಶಿರಚ್ಛೇದ ಮಾಡಿರುವಂಥ ಮೂರ್ತಿಯನ್ನು ಹೊರಗಡೆ ಇಟ್ಟು ಒಳಗಡೆ ಅದೇ ಜಾಗಿಯೊಳಗೆ ನಿಂತಿರುವಂಥ ಮೂರ್ತಿ ನೇಮಿನಾಥ 22ನೇ ತೀರ್ಥಂಕರನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರೊಳಗೆ ಶಾಸನದಲ್ಲಿ ಜೈನ ಮೂಲ ಸಂಘ ದೇವಗಣದಿಂದ ಶಂಕರದೇವ ಪ್ರಸಿದ್ಧ ಅಂತ ಒಂದು ಬರೀತಾರೆ. ಕೆಳಗಡೆ ಬಲಿಮಜೇಮಯ ನಿರ್ಮಿಸಿ ಮಹಾವೀರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ಅನ್ನುವಂಥ ಶಾಸನ 11ನೇ ಶತಮಾನ. ಮೇಲೆ ನೇಮಿನಾಥ ಪಾದದ ಬುಡಕಿ ಇರುವಂಥ ಶಾಸನ 12ನೇ ಶತಮಾನ. ಇದರಿಂದ ಶಾಸನಗಳ ಪ್ರಕಾರ ಈ ಮೂರ್ತಿ ಬದಲಾವಣೆ ಅಂದರೆ ಒಡೆದಿರುವಂಥ ಮೂರ್ತಿ ಭಗ್ನ ಮೂರ್ತಿಯನ್ನು ತೆಗೆದು ನಿಂತಿರುವಂಥ ಮೂರ್ತಿಯನ್ನು ಇಡ್ತಾರೆ. ಬ್ರಾಹ್ಮಣರು ಚತುರ್ಮುಖ ಬ್ರಹ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಜೈನ್ ಬಸ್ತಿಗೆ ಮಹಾವೀರ್ ಬಸ್ತಿಗೆ ಬದಲಾಗಿ ಬ್ರಹ್ಮಜಿನಾಲೆ ಅಂತ ನಾಮಕರಣ ಮಾಡಿ ಜೈನರಿಗೆ ಪೂಜೆಗೆ ಬಿಟ್ಟುಕೊಡ್ತಾರೆ. ಹೀಗಾಗಿ ಜೈನ್ ಬಸ್ತಿ ಮೊದಲು ಮಹಾವೀರ್ ಬಸ್ತಿ ಅಂತ ಕರೀತಾ ಇದ್ದದ್ದು ಈಗ ಸದ್ಯ 12ನೇ ಶತಮಾನದಿಂದ ಬ್ರಹ್ಮಜಿನಾಲೆ ಅಂತ ಕರೆಯಲ್ಪಡ್ತದೆ. ಈ ಜೈನ್ ಬಸ್ತಿಯ ಮೇಲೆ ಮತ್ತೊಂದು ಚಿಕ್ಕ ಬಸ್ತಿಯನ್ನು ಕಟ್ಟಿ ಮಂಟಪದಲ್ಲಿ ಜೈನ್ ಮೂರ್ತಿ ಇಲ್ಲ, ಗೋಪುರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಯನ್ನು ಕೆತ್ತಿದ್ದಾರೆ. ಹೀಗಾಗಿ ಇದು ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣ. ಕಲ್ಯಾಣ ಚಾಲುಕ್ಯರ ಶೈಲಿಯೊಳಗೆ ಕಲ್ಯಾಣ ಚಾಲುಕ್ಯ ವಾಸ್ತುಶಿಲ್ಪದ ಗುಡಿ. ಕಲ್ಯಾಣ ಚಾಲುಕ್ಯರ ಕಾಲಮಾನ 10, 11, 12ನೇ ಶತಮಾನ. ಈ ಗುಡಿಯನ್ನು ಕಟ್ಟಿರುವಂಥ ಶತಮಾನ 11 ಮತ್ತು 12ನೇ ಶತಮಾನದಲ್ಲಿ ವಿಸ್ತರಣೆ ಮಾಡಿದ್ದಾರೆ ಅಂತ ಶಾಸನಗಳ ರೀತಿಯ ತಿಳಿದು ಬರ್ತದೆ. ಒಟ್ಟಾರೆ ಈ ಜೈನ್ ಬಸ್ತಿ ಬ್ರಹ್ಮಜಿನಾಲಯವನ್ನು ದಾನಚಿಂತಾಮಣಿ ಅತ್ತೆಮಬ್ಬೆ ಅನ್ನೋಳು ಸಹಸ್ರಾರು ಜೈನ ಬಸ್ತಿಗಳನ್ನು ಜೀರ್ಣೋದ್ಧಾರ ಮಾಡುವುದರೊಂದಿಗೆ ಸಾವಿರಾರು ಪ್ರತಿ ಜೈನ ಪುರಾಣಗಳನ್ನು ಬರೆಸಿ ತಾಳೆಗರಿಯಲ್ಲಿ ಉಚಿತವಾಗಿ ಅಂತಾರೆ. ಹೀಗಾಗಿ ಅವಳಿಗೆ ದಾನಚಿಂತಾಮಣಿ ಅಂತ ಬಿರುದು ಬಂತು ಅಂತ ಹೇಳಿ ಅನ್ನುವಂಥ ಕೆತ್ತಿರುವಂಥ ಶಾಸನ ಲಕ್ಕುಂಡಿಯ ವಸ್ತು ಸಂಗ್ರಹಾಲಯದ ಮುಂದಿದೆ. ಒಟ್ಟಾರೆ ಲಕ್ಕುಂಡಿಯಲ್ಲಿ 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಇದ್ವು ಅಂತ ಹೇಳ್ತಾರೆ. ಈಗ ಸದ್ಯ ಉಳಿದಿರುವಂಥ ದೇವಾಲಯಗಳ ಸಂಖ್ಯೆ 20. ಅದರಲ್ಲಿ 11 ಪ್ರಮುಖವಾದಂಥ ದೇವಾಲಯಗಳ ಸಂಖ್ಯೆಯನ್ನು ಅಲ್ಲಿ ಬರೆದಿದ್ದಾರೆ ಮ್ಯೂಸಿಯಂನಲ್ಲಿ. ಈಗ ಕೇಂದ್ರ ಸರ್ಕಾರದ ಭಾರತ ಪುರಾತತ್ವ ಸಂರಕ್ಷಣಾ ಇಲಾಖೆಯಲ್ಲಿ 6 ದೇವಾಲಯಗಳು ಮಾತ್ರ ಸಂರಕ್ಷಣೆಯಲ್ಲಿವೆ.
ಅದರಲ್ಲಿ ನೀವು ನೋಡ್ತಾ ಬೇಕಾದಂಥ ಗುಡಿ ಅಂದರೆ ಕಾಶಿ ವಿಶ್ವೇಶ್ವರ ದೇವಾಲಯ, ಶಿಲ್ಪಕಲೆಯ ಮುಕುಟಮಣಿ ಅಂತ ಹೇಳ್ತೀವಿ. ಅದರೊಳಗೆ ರಾಮಾಯಣ ಮಹಾಭಾರತ ಕೆತ್ತಿದ್ದಾರೆ. ಊರು ಹೊರಗಡೆ ಮಾಣಿಕೇಶ್ವರ ಮುಸ್ಕಿನ್ ಬಾವಿ ಅಂತ ಕರೆಯಲ್ಪಡ್ತದೆ. ಅಲ್ಲಿ ಸಹ ಮುಂದೆ ಪುಷ್ಕರಣಿಯಲ್ಲಿ 12 ಮಂಟಪಗಳನ್ನು ಒಳಗೊಂಡಂಥ ಒಂದು ಪುಷ್ಕರಣಿ ಅಂದರೆ ಕಲ್ಯಾಣಿ ಇದೆ. ಹೊಕ್ಕು ತುಂಬುವ ಬಾವಿ, ಪಾವಟಿಗೆಗಳೊಂದಿಗೆ ಸುತ್ತಲೂ ಮಂಟಪಗಳಿವೆ. ಆ ಪಾವಟಿಗೆ ಇರುವಂಥ ಏನು ಕಲ್ಯಾಣಿ ಪುಷ್ಕರಣಿ ಬಾವಿಯ ಮುಸ್ಕಿನ್ ಬಾವಿ ಅಂತ ಕರೀತಾರೆ. ಮುಸ್ಕಿನ್ ಬಾವಿಯ ಮೇಲ್ಗಡೆ 3 ದೇವಾಲಯಗಳಿರುವಂಥ ತ್ರಿಕೂಟ ಪದ್ಧತಿಯ ಗುಡಿಯದ ಮಾಣಿಕೇಶ್ವರ ಗುಡಿ ಅಂತ ಕರೀತಾರೆ. 2 ಗರ್ಭಗೃಹದಲ್ಲಿ ಲಿಂಗ ಇಲ್ಲ, ಈಶ್ವರಲಿಂಗ. ಮಧ್ಯದಲ್ಲಿ ಮಾತ್ರ ಈಶ್ವರಲಿಂಗ ಇದೆ. ಅದು ಮಾಣಿಕ್ಯದಂಗೆ ಹೊಳೆಯುತ್ತದೆ ಅನ್ನೋದಕ್ಕೆ ಅದಕ್ಕೆ ಮಾಣಿಕೇಶ್ವರ ಗುಡಿ ಅಂತ ಕರೀತಾರೆ. ಒಟ್ಟಾರೆ ಲಕ್ಕುಂಡಿ ಐತಿಹಾಸಿಕ ಮತ್ತು ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿಂದೂ ಇರ್ತಕ್ಕಂಥ ಹಳೆಯ ಊರು ಅಂತ ಹೇಳ್ತಾ ಲಕ್ಕುಂಡಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಒಟ್ಟಾರೆ ಲಕ್ಕುಂಡಿಯೊಳಗೆ ನೀವು ನೋಡಲೇಬೇಕಾದಂಥ ಜೈನ ಬಸ್ತಿ, ಕಾಶಿ ವಿಶ್ವೇಶ್ವರ, ಮಾಣಿಕೇಶ್ವರ ಹಾಗೂ ಮುಸ್ಕಿನ್ ಬಾವಿ. ಒಳಗಡೆ ಹೋಗಿ ನೋಡಿ. ಸೊ ಕೇಳಿದ್ರಲ್ಲ ಅದ್ರ ಸ್ಟೋರಿ ಎಲ್ಲ. ಹಿಂಗೆ ಉಂಡ ಎಲ್ಲ ಕಟ್ ಮಾಡಿದ ಅದನ್ನು ನಾನು ತೋರಿಸ್ತೀನಿ. ಅದು ಬುದ್ಧ ಅಂದಿದೆ ಹೊರಗೆ ಐತಿ, ಅದನ್ನ ಹಾಕಿನಿ ತೋರಿಸ್ತೀನಿ ನಿಮಗೆ. ಅದೆಲ್ಲ ಇದು ಗುಡಿ. ಸೊ ಅವರಲ್ಲಿ ಹೇಳಿದ್ರಲ್ಲ ಗೈಡ್ ಹಿಂಗೆ ಕಟ್ಟೆಲ್ಲ ಮಾಡಿದ್ರು. ಸೊ ಅದ ಇದು ಬುದ್ಧ ಕಟ್ ಮಾಡಿದ್ದು ರುಂಡ. ಇಲ್ಲಿ ಸ್ಟ್ಯಾಚು ಇಟ್ಟಾರದನ್ನು. ಆಮೇಲೆ ಅಲ್ಲಿ ಒಂದು ಇದನ್ನೈತಿ ಗುಡಿ ಟೈಪ್, ಬಟ್ ಅಲ್ಲಿ ಏನು ದೇವ್ರೇನೂ ಇಲ್ಲ, ಸುಮ್ಮನೆ ಹಾಗೆ ಒಂದು ಹಿಂಗೆ ಇದ್ರಗಟ್ಟೆ ಐತೆ ಅಷ್ಟ. ಇಲ್ಲಬೇಕು ಹುಡುಗಿದ್ಲು ಹಾಗೆ, ಆಕಿನೂ ಬಂದಿದ್ಲು ಅವ್ರ ಜೊತೆ. ಸೊ ಹಾಯ್ ಹೇಳಿದ್ಲೆ, ಹಾಯ್ ಅಂತ ಹೇಳಿದ್ಲಕ್ಕಿನೂ. ಹೀಗೆಲ್ಲ ಐತಿ ಹಿಂಗೆಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಹಿಂಗೆ ಕೆತ್ತ್ಯಾರ. ಅವನ್ನೆಲ್ಲ ಒಂದೊಂದು ಡಿಸೈನ್ ಅದಾವು. ನಾ ತೋರಿಸ್ತೀನಿ ಮುಂದೆ ಹೋಗುವಾಗೆಲ್ಲ. ಇದ ನೋಡ್ರಿ ಗಾರ್ಡನ್ ಹಿಂದೆ ಫುಲ್ ಹಿಂದೆಲ್ಲ ಹಿಂಗೆ ಐತಿ, ಹಿಂಗೆಲ್ಲ ಐತಿ. ಹಿಂದೆ ಗಾರ್ಡನ್ ಐತಿ, ಮುಂದೂ ಗಾರ್ಡನ್ ಐತಿ, ಆ ಕಡೆನೂ ಗಾರ್ಡನ್ ಐತಿ. ನೋಡ್ರಿ ಇಲ್ಲಿ ಇಂಥ ನೋಡಿದ್ರೆ ನಮ್ಮದು ಊರೆಲ್ಲ ಕಾಣಿಸ್ತೈತಿ. ಆ ಕಡೆ ನಮ್ಮ ತೋಟ ಎಲ್ಲ ಅದಾವು. ಸೊ ನಾ ಹೇಳಿದ್ನೆಲ್ಲ ಅವರು ಏನೂ ಹಿಂಗೆ ಹುಲ್ಲದು ಕಟ್ ಮಾಡಿಲ್ಲ, ಹಂಗೆ ಬಿಟ್ಟಾರ. ಈ ಕೋವಿಡ್ ಸಲುವಾಗಿ ಎಲ್ಲರೂ ಹಂಗೆ ಬಿಟ್ಬಿಟ್ಟಾರ ಅವರು. ಅದಕ್ಕೋಸ್ಕರ ಅದು ಹಂಗೆ ಐತಿ. ಸೊ ಇಲ್ಲಿ ಒಂದಿಷ್ಟು ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಾರ ಹಿಂಗೆ ಹೊರಗೆ. ನಾ ಹೋಗುವಾಗ ಹಿಂಗೆ ತೋರಿಸಿದ್ನೆಲ್ಲ ಅದ ಇದು. ಹೊರಗೆ ಹೋಗುವಾಗೂ ಹಿಂಗೆ ಎಲ್ಲ ಐತಿ. ಹಿಂಗೆಲ್ಲ ಇಟ್ಟಾರ ಅವನ್ನ. ಒಳಗೆ ಭಾಳ ಅಂದರೆ ಒಳಗೆ ಅಲೋವಿಲ್ಲ, ಮ್ಯೂಸಿಯಮ್ನಾಗ ಅಲೋವಿಲ್ಲ ಫೋಟೋ ವೀಡಿಯೋ ಎಲ್ಲ. ಸೊ ಅದಕ್ಕೋಸ್ಕರ ನಾನು ತೆಗೆದಿಲ್ಲ. ಇದು ಒಂದು ದೇವಸ್ಥಾನ, ಹನುಮಪ್ಪನ ಗುಡಿ ಅಂತಾರ. ಇದು ಒಂಥರ ಇಲ್ಲಿ ನೀರೆಲ್ಲ ಅದಾವು, ಕಲ್ಯಾಣಿ ಟೈಪ್ ಐತಿ. ಇದನ್ನು ಒಂಥರ ಇಲ್ಲಿ ಈಗ ನೀರು ಬಂದ್ಬಿಟ್ಲೆ ನೀರು ಬಂದಾವಿಲ್ಲೇ. ಸೊ ಜಾಸ್ತಿ ಯಾರೂ ಇಲ್ಲಿ ಬರಂಗಿಲ್ಲ, ನೀರು ಬಂದಾವ, ಅದಕ್ಕೋಸ್ಕರ ಯಾರೂ ಬಂದಿಲ್ಲ. ಈ ಕಡೆನೂ ದೇವ್ರೈತಿ, ಈ ಕಡೆನೂ ದೇವ್ರೈತಿ. ಇಲ್ಲೆಲ್ಲ ಮೀನೆಲ್ಲ ಇದ್ದು ನಿಮ್ಗೆ ಕಾಣಿಸ್ತಾವು. ಆಮೇಲೆ ಸಣ್ಣ ಸಣ್ಣ ಮೀನು ಅದಾವು.
ಆಮೇಲೆ ದೊಡ್ಡ ದೊಡ್ಡನು ಮೀನು ಅದಾವು, ದೊಡ್ಡ ದೊಡ್ಡನು ಕಾಣಿಸಿಲ್ಲ, ಸಣ್ಣ ಸಣ್ಣ ಇಲ್ಲ ನೋಡಿರಿ, ಸಣ್ಣ ಸಣ್ಣ ಮೀನೆಲ್ಲ ಅದಾವು. ಫುಲ್ ನೀರು ತುಂಬಿತ್ತು. ದೀಪು ಅದನ್ನು ಹಿಂಗೆ ನೀರಾಗಿ ಆಟ ಆಡತ್ತಿದ್ಲಕ್ಕೆ. ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟ. ನಾಳೆಗೆ ನಾವು ಮತ್ತೆ ಹಾಕ್ತೀನಿ. ಬೇರೆ ಬೇರೆ ಗುಡಿಗಳು ಅದಾವೆ, ಅವ್ರು ಹೇಳಿದ್ರಲ್ಲ ಮಿಸ್ಕಿನ್ ಬಾವಿ ಅವೆಲ್ಲ ಅವನ್ನೆಲ್ಲ ಹಾಕ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ತಿಳ್ಕೊತೀನಿ. ಎಲ್ಲರೂ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಲಕ್ಕುಂಡಿ ಊರನ್ನ ಎಂಜಾಯ್ ಮಾಡಿರಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.